ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಪುಟ್ಟದಾದ ಮೊದಲಿಗೆ ರಂಗೋಲಿ ಸ್ನೇಹಿತರೆ. 5 ಚುಕ್ಕಿಯನ್ನು 2 ಸಲ ಇಟ್ಕೊಂಡು ನಂತರದಲ್ಲಿ 2 ಕಡೆ 3 ಚುಕ್ಕಿ, ನಂತರದಲ್ಲಿ 1 ಚುಕ್ಕಿ ಬರೋವರೆಗೂ ಇಟ್ಕೊಂಡು ಈ ರೀತಿಯಾಗಿ ಬಂದಿದೆ ನೋಡಿ. ಈಗ ಯಾವ ರೀತಿ ಹಾಕೋದು ಅಂತೇಳಿ ನೋಡ್ಕೊಂಬರೋಣ. 5 ಚುಕ್ಕಿ ಇಟ್ಕೊಂಡಿರುವಂಥ ಲೈನ್ ಇರುತ್ತಲ್ಲ, ಅದರಲ್ಲಿ ಆ ಕಡೆ ಪಕ್ಕಕ್ಕೆ 2, ಈ ಕಡೆ ಪಕ್ಕಕ್ಕೆ 2 ಚುಕ್ಕಿಯನ್ನು ಬಿಟ್ಟು ಮಧ್ಯದ ಚುಕ್ಕಿ ಮೇಲೆ ಬರುವಂತೆ ಈ ರೀತಿ ಗೆರೆಯನ್ನು ಎಳ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ಲೈನ್ ಎಳ್ಕೊಂಡು ಮತ್ತೆ ಪಕ್ಕದಲ್ಲಿ 2 ಸೈಡು ಈ ರೀತಿಯಾಗಿ ಗೆರೆಯನ್ನು ಎಳ್ಕೊಂಡು ಈಗ ಕೂಡಿಸೋದು ತುಂಬಾ ಈಸಿ ಸ್ನೇಹಿತರೆ. ನೋಡಿ ಎಷ್ಟು ಮುದ್ದಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ. ಸ್ವಲ್ಪ ಕಲಿಯೋವರೆಗೂ ಅಷ್ಟೇ ಈ ರೀತಿಯಾಗಿ ಮತ್ತೆ ಈ ಕಡೆಯಿಂದನೂ ಸೇರಿಸ್ಕೊಳ್ಳಿ ಸ್ನೇಹಿತರೆ. ನೋಡಿ ಈಗ ಮತ್ತೆ ಆ ಕಡೆ ಸೈಡನ್ನು ಸೇಮ್ ಇದೇ ರೀತಿಯಾಗಿಯೇ ಕೂಡಿಸುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ ಸ್ನೇಹಿತರೆ. ಬಾಕ್ಲಲ್ಲಂತೂ ಹಾಕಿ ನೀವು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬರೀ ಇದೇ ರೀತಿ ಗಂಟು ರಂಗೋಲಿಗಳನ್ನು ತೋರಿಸ್ತಾ ಇದ್ದೀರಾ ನೀವು, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಮತ್ತೆ ಬೇರೆ ಬೇರೆ ದೊಡ್ಡ ರಂಗೋಲಿಗಳೆಲ್ಲ ತೋರಿಸ್ತೀನಿ ಸ್ನೇಹಿತರೆ. ಸ್ವಲ್ಪ ಇಲ್ಲಿ ಜಾಗ ಎಲ್ಲ ಅಷ್ಟು ಇದು ಇಲ್ವಲ್ಲ, ಅದಕ್ಕೋಸ್ಕರ ಪುಟ್ಟ ಪುಟ್ಟ ರಂಗೋಲಿಗಳು ಇವೆಲ್ಲ ಪ್ರತಿದಿನ ಹಾಕೋದಕ್ಕಷ್ಟೇ. ಪ್ರತಿನಿತ್ಯ ತುಂಬ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಹಾಕ್ಕೊಂಡು ಕುತ್ಕೊಳ್ಳೋಷ್ಟು ಟೈಮ್ ಇರಲ್ವಲ್ಲ ಎಲ್ರಿಗೂ ಅಷ್ಟೇ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಇವೆಲ್ಲನೂ ಒಂದು ಸಲ ನಾವು ಹಾಕಿದ್ವಿ ಅಂತಂದರೆ ಮತ್ತೆ ಇದೇ ರೀತಿಯಾಗಿ ಬರ್ತಾ ಇರುತ್ತೆ ಸ್ನೇಹಿತರೆ. ಅಲ್ಲೇ ನಮ್ಮ ಮೈಂಡಲ್ಲಿ ಉಳಿದು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಈ ರಂಗೋಲಿಗಳನ್ನು ತೋರಿಸ್ತೀನಿ ಅಷ್ಟೇ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ದೊಡ್ಡ ರಂಗೋಲಿಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ರಂಗೋಲಿ ಇಷ್ಟ ಆಗಿತ್ತಂದರೆ ತಪ್ಪದೇ ನಿಮ್ಮದಾದ ಒಂದು ಲೈಕ್ ಇರಲಿ. ಇಲ್ಲಿ ಬೆಳಗಿನ ತಿಂಡಿಗೆ ಇಡ್ಲಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಇಡ್ಲಿ ಇತ್ತೀಚೆಗೆ ತುಂಬ ಇಷ್ಟ ಆಗ್ತಾ ಇದೆ, ಯಾಕಂತ ಗೊತ್ತಿಲ್ಲ ಸ್ನೇಹಿತರೆ. ಕಾರಣ ಏನಂದರೆ ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು. ಹಬೆಯಲ್ಲಿ ಬೆಂದಿರುತ್ತೆ, ಆಯಿಲ್ ಹೆಚ್ಚಿಗೆ ಇರಲ್ಲ, ಏನಿಲ್ಲ ಅನ್ನೋ ಒಂದು ಕಾರಣ ಅಂತ ನನಗೆ ಅನ್ನಿಸ್ತೆ ಸ್ನೇಹಿತರೆ. ನನಗೆ ಏನಪ್ಪ ಅಂದರೆ ಒಂದು ಸಲ ಮೈಂಡಲ್ಲಿ ಇದು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಅನ್ನಿಸ್ಬಿಡ್ತು ಅಂತ ಅಂದರೆ ಅದೇ ಕಡೆಗೆ ಇದನ್ನು ಮಾಡ್ತಾಯಿರ್ತೀನಿ. ಅದಕ್ಕೋಸ್ಕರ ಇರ್ಬೋದು ಸ್ನೇಹಿತರೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಇನ್ನೊಂದೇನಪ್ಪ ಅಂದರೆ ಹೊರಗಡೆ ತುಂಬಾ ಮಳೆ ಬರ್ತಾ ಇದೆ, ಹಾಗೆಯೇ ಚಳಿ ಚಳಿ ಅನ್ನಿಸ್ತಾ ಇರುತ್ತೆ. ಬಿಸಿ ಬಿಸಿ ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ ವಡ ಎಲ್ಲ ಮಾಡಿದ್ವಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಆಯಿಲಿ ಫುಡ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನೆಲ್ಲ ಇದನ್ನು ಮಾಡ್ತಾಯಿರ್ತೀನಿ. ಹಾಗೆ ಏನೂ ಆಗೋದಿಲ್ಲ ಸ್ನೇಹಿತರೆ. ಅದೇ ಅಂತ ಹೇಳ್ಬಿಟ್ಟು ಹೆಚ್ಚಿಗೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋಗಬಾರ್ದು. ಎಲ್ಲದನ್ನು ತಿನ್ನಬೇಕು, ಎಲ್ಲದನ್ನು ಆರೋಗ್ಯಕ್ಕೆ ಒಳ್ಳೆಯದೇ. ಆದರೆ ಅತಿ ಆಗಬಾರ್ದು ಅಷ್ಟೇ ಸ್ನೇಹಿತರೆ. ಯಾವುದೇ ಆಗಲಿ ಮಿತಿಯಲ್ಲಿರಬೇಕು. ಅತಿಯಾದರೆ ಅಮೃತನೋ ಏನೋ ಆಗುತ್ತೆ ಅನ್ನೋ ರೀತಿಯಲ್ಲಿ ಈ ರೀತಿ ಆಗುತ್ತೆ ಸ್ನೇಹಿತರೆ. ಇಡ್ಲಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಬಂದುಬಿಟ್ಟು ಚಿಕ್ಕ ಚಿಕ್ಕ ಪುಟಾಣಿ ಇಡ್ಲಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಮ್ಮ ಸಿರಾದಲ್ಲಿ ತೊಗೊಂಡು ಬಂದಿದ್ದೆ. ಊರಿಂದ ಬರೋ ಟೈಮಿಗೆ ನಾನು ತಟ್ಟೆ ಇಡ್ಲಿದು ಬರುತ್ತಲ್ವ, ಪ್ಲೇಟ್ ಇಡ್ಲಿದು, ಅದು ಸ್ಟ್ಯಾಂಡ್ ತೊಗೊಳಕ್ಕೆ ಹೋದಾಗ ತೊಗೊಂಡಿದ್ದೆ ಸ್ನೇಹಿತರೆ. ಈಗ ಅಲ್ಲಿ ನೋಡಿಬಿಟ್ಟು ನೋಡಿ ಅವಾಗ ಟ್ರೆಂಡಿಂಗಲ್ಲಿ ನಡೀತಿತ್ತು ಸ್ನೇಹಿತರೆ. ಈಗ ಒಂದು ಎಷ್ಟಂದರೆ 10-11 ವರ್ಷದ ಹಿಂದೆ ಸ್ನೇಹಿತರೆ ಅವಾಗ ತೊಗೊಂಡಿದ್ದು. ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಇಡ್ಲಿ ಪ್ಲೇಟ್. ಇಲ್ಲಿ ನೋಡಿದ್ರೂ ಇದೇ ಕಾಣಿಸ್ತಾ ಇತ್ತು. ತೊಗೊಂಡು ಬಂದಿದ್ದೆ. ಆವಾಗಿನ ದೊಡ್ಡವನಿಗೂ ಸ್ವಲ್ಪ ಚಿಕ್ಕವನಿದ್ನಲ್ವ, ತುಂಬ ಇಷ್ಟ ಆಗ್ತಿತ್ತು. ನಂತರದಲ್ಲಿ ಚಿಕ್ಕ ಮಗಗೆ ಬಂದುಬಿಟ್ಟು ಅವನಿಗೆ ತುಂಬಾ ಇಷ್ಟ. ಇವಾಗ್ಲೂ ಅಷ್ಟೇ, ಯಾವಾಗಲೂ ಮಮ್ಮ ಅದನ್ನು ಮಾಡಿಕೊಡು ಅಂತ ಹೇಳ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಇಡ್ಲಿ ಜೊತೆಗೆ ಇದೊಂದು ಪ್ಲೇಟ್ ಇಟ್ಬಿಡ್ತೀನಿ. ಇನ್ನೂ 3 ಪ್ಲೇಟ್ ಇದೆ, ಆದರೆ ಅದೊಂದನ್ನೇ ಇಡ್ತೀನಿ ಸ್ನೇಹಿತರೆ. ಹಾಗೆಯೇ ಸಾಂಬಾರಿಗೆ ಇಲ್ಲಿ ಬಂದುಬಿಟ್ಟು ನೋಡಿ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರುವಂಥದ್ದು. ಹಾಗೆಯೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಸ್ನೇಹಿತರೆ. ಶುಂಠಿ ಎಲ್ಲ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಬೋದು, ನಾನು ಹಾಕ್ಕೊಂಡಿಲ್ಲ. ಇಷ್ಟನ್ನು ಏನು ಮಾಡಬೇಕು, ಸ್ವಲ್ಪ ನೀರನ್ನು ಸೇರಿಸಿ ನಾವು ಚೆನ್ನಾಗಿ ರುಬ್ಕೊಳ್ಬೇಕು ಸ್ನೇಹಿತರೆ. ಸಿಂಪಲ್ಲಾಗಿದೆ ಸಾಂಬಾರಂತೂ, ಸಖತ್ತಾಗಿರುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಬೇಕಂದ್ರೆ. ನಾನು ಈ ರೆಸಿಪಿಯನ್ನು ನನಗೆ ಎಲ್ಲರೂ ಕೇಳ್ತಾರೆ, ಅಕ್ಕ ನೀನು ಸಾಂಬಾರು ಮಾಡ್ತಿರ್ತೀಯಲ್ಲ, ಇಡ್ಲಿಗೆ ಯಾವ ರೀತಿ ಮಾಡ್ತೀಯ ಹೇಳು ಅಂತೇಳಿ ಅವರೂ ಮಾಡಿ ಮತ್ತು ಅದರದ್ದು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ರುಬ್ಕೊಂಡಿದ್ದು ಈ ರೀತಿಯಾಗಿ ಬಂದಿದೆ ನೋಡಿ. ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ಕೊಟ್ಕೊಳ್ಬೇಕು ಸ್ನೇಹಿತರೆ. ಒಗ್ಗರಣೆಗೆ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಎಲ್ಲದನ್ನು ಸೇರಿಸಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಏನು ರುಬ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಬಿಟ್ಟು ನಾವು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸಿ
ನೀರು ಎಷ್ಟು ಬೇಕಷ್ಟು ನೀರನ್ನು ಸೇರಿಸ್ಬೇಕು ಸ್ನೇಹಿತರೆ. ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಹಾಕ್ತೀವಿ ಕಟ್ ಮಾಡಿ ಅಂದರೆ ಖಂಡಿತವಾಗ್ಲೂ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರುಚಿಯಾಗಿರುವಂಥ ಬಿಸಿ ಬಿಸಿ ಸಾಂಬಾರು ರೆಡಿಯಾಗುತ್ತೆ. ಇದು ಏನಪ್ಪ ಅಂದರೆ ಇಡ್ಲಿ ಮೇಲೆಲ್ಲ ಹಾಕ್ಕೊಂಡು ತಿಂತಾ ಇರಬೇಕು ಸ್ನೇಹಿತರೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಕೆಲವೊಬ್ರಿಗೆ ಇಡ್ಲಿ ಮೇಲೆಲ್ಲ ಸಾಂಬಾರು ಹಾಕ್ಕೊಂಡು ತಿಂತಾ ಇರಬೇಕು. ಇನ್ನು ಕೆಲವರಿಗೆ ಏನಪ್ಪ ಅಂದರೆ ಹಾಗೇ ಬಟ್ಲಲ್ಲಿ ಹಾಕ್ಕೊಳ್ಬೇಕು, ಹಾಗೆ ಹತ್ಕೊಂಡು ತಿಂತಾ ಇರಬೇಕು. ಆ ರೀತಿ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ಈ ರೀತಿಯಾಗಿ ಸ್ನೇಹಿತರೆ ಅವ್ರವ್ರ ಇಷ್ಟ, ನಿಮ್ಗೆ ಯಾವ ರೀತಿಯಾಗಿ ಇಷ್ಟ ಬರುತ್ತೋ ಆ ರೀತಿಯಾಗಿ ನೀವು ತಿನ್ಬೋದು ಸ್ನೇಹಿತರೆ. ರುಚಿಯಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ. ನಾನಿಲ್ಲಿ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ, ತುಂಬ ತೆಳುವಾಗಿ ಮಾಡ್ಕೊಂಡಿಲ್ಲ. ಏನಕ್ಕಪ್ಪ ಅಂದರೆ ಮಕ್ಕಳಿಗೆ ಬಾಕ್ಸಲ್ಲೆಲ್ಲ ಹಾಕ್ಕೊಡ್ತೀನಲ್ವ, ಚೆಲ್ಬಿಡುತ್ತೆ ಅನ್ನೋದಕ್ಕೋಸ್ಕರ. ನೀರಾಗಿದ್ದರೆ ಚೆಲ್ಲುತ್ತೆ ಹೊರಗಡೆ ಎಲ್ಲ ಇದಾಗ ಬ್ಯಾಗಲ್ಲೆಲ್ಲ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕಡಲೆ ಬೀಜದ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ. ಸಾಂಬಾರು ತುಂಬಾ ರುಚಿಯಾಗಿತ್ತು. ನೀವೊಂದು ಸಲ ಟ್ರೈ ಮಾಡಿ ಸ್ನೇಹಿತರೆ, ಹೇಗೆ ಬಂದಿತ್ತಂತ ತಪ್ಪದೆ ತಿಳಿಸಿ ಸ್ನೇಹಿತರೆ. ನಮ್ಮ ಗುಲ್ಬರ್ಗದಲ್ಲಿ ಸ್ನೇಹಿತರೆ ಶನಿವಾರದಿಂದನೂ ತುಂಬ ಮಳೆ ಅಂದರೆ ತುಂಬ ಮಳೆ. ಗಣಪತಿ ಎಲ್ಲ ಖುಷಿಯಿಂದ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಆಡಿಕೊಂಡು ಕುಣ್ಕೊಂಡು ಮೆರವಣಿಗೆ ಮುಖಾಂತರ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಬೇಕಂತ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡು ತೊಗೊಂಡು ಬರ್ತಾಯಿದ್ರು ಸ್ನೇಹಿತರೆ. ಮಳೆ ಪಾಪ ಇನ್ನೂ ಹೋಗಿ ಪ್ರತಿಷ್ಠಾಪನೆನೂ ಮಾಡಿಲ್ಲ, ಏನಿಲ್ಲ. ಮಳೆ ಬಂತು ಅಂದರೆ ಅಷ್ಟಿಷ್ಟೆಲ್ಲ ಸ್ನೇಹಿತರೆ, ಅಷ್ಟು ಮಳೆ ಬಂದುಬಿಡ್ತು. ನಮ್ಮ ಮನೇಲಿ ಹೇಳ್ತಾಯಿದ್ರು, ನಾವು ಅಂದ್ಕೊಳ್ತಾಯಿದ್ವಿ ಎಲ್ಲ ನೆನ್ಬಿಡ್ತೇನೋ, ಎಲ್ಲ ನೆನ್ಬಿಟ್ವೇನೋ. ಯಾಕಂದರೆ ಎಷ್ಟು ಸಾವಿರಾರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿರ್ತಾರಲ್ಲ ಸ್ನೇಹಿತರೆ, ಎಷ್ಟು ಖುಷಿಯಿಂದ ಎಲ್ಲ ಆಚರಣೆ ಮಾಡಬೇಕು ಸಂಭ್ರಮದಿಂದ ಅಂತೇಳಿ ಅವಾಗ ಅನ್ನಿಸ್ತಾ ಇತ್ತು. ಹಾಗೆಯೇ ಇನ್ನೊಂದೇನಪ್ಪ ಅಂದ್ರೆ ಅವಾಗ ನಾನು ಹೇಳ್ತಾಯಿದ್ದೆ, ನಮ್ಮ ಅಜ್ಜಿಯವರೆಲ್ಲ ಹೇಳೋರು, ಗಣಪತಿ ತೊಗೊಂಡು ಬರೋ ಟೈಮಿಗೆ ಆಗಲಿ ಹಾಗೆಯೇ ಬಿಡೋ ಟೈಮಿಗೆ ಆಗಲಿ ಸ್ನೇಹಿತರೆ, ಹಳೆ ನೀರಲ್ಲಿ ಬಿಡಿಸ್ಕೊಳ್ಳಲ್ಲ, ಅದು ಹೊಸ ನೀರಲ್ಲೇ ಗಣಪತಿ ಇದು ಆಗುವಂಥದ್ದು. ಅದಕ್ಕೋಸ್ಕರ ಬರುವಾಗ್ಲೂ ಅಷ್ಟೇ ಏನೇ ಇದು ಎಲ್ಲ ಇತ್ತಂದ್ರೂ ತೊಳ್ಕೊಂಡು ಹೋಗಲಿ ಅಂತೇಳಿ. ಮಳೆ ಬರುತ್ತೆ ಗಣಪತಿ ಏನು ಬಿಡೋ ದಿನವೂ ಅಷ್ಟೇ ಹೊಸ ನೀರಲ್ಲೇ ಗಣಪತಿ ಇದು ಆಗುವಂಥದ್ದು, ವಿಸರ್ಜನೆ ಆಗುವಂಥದ್ದು. ಬೇಕಂದ್ರೆ ನೀವು ನೋಡ್ರಿ ಅಂತ ಹೇಳ್ತಿದ್ರು. ಆ ಮಾತು ಕರೆಕ್ಟ್ ಅಂತ ನನಗೆ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಸುಮ್ಮನೆ ಅವರು ಹೇಳ್ತಿರ್ಲಿಲ್ಲ, ಕರೆಕ್ಟ್ ಅವ್ರ ಅನುಭವದಿಂದನೇ ಆ ಮಾತುಗಳು ಹೇಳ್ತಾ ಇದ್ದಿದ್ದು. ಹಾಗೆಯೇ ನಾನು ಎಲ್ಲ ಬಟ್ಟೆ ಎಲ್ಲ ತೊಳೆದಾಕಿದ್ದೆ ಸ್ನೇಹಿತರೆ. ಮಳೆ ಬರೋದು ಬಿಡೋದು, ಬರೋದು ಬಿಡೋದು. ಅವತ್ತು ಡೇ ಎಲ್ಲ ಫುಲ್ ಮಳೆ ಬರ್ತಾನೇ ಇತ್ತು. ಪ್ಯಾಂಟ್ಗಳು ಹಾಗೆಯೇ ಟವಲ್ಗಳು ಎಲ್ಲ ತೊಳೆದಾಕಿದೆ. ಸ್ವಲ್ಪ ಈ ರೀತಿಯಾಗಿ ಮಾಡೋ ಇದ್ದಿದ್ದರಿಂದ ಬರೋದು ಮತ್ತು ಹಿಂಡಾಕ್ಬಿಡೋದು ಮತ್ತು ಹೋಗೋದು ಇದೇ ರೀತಿಯಾಗಿ ಆಗ್ತಿತ್ತು ಸ್ನೇಹಿತರೆ. ಮತ್ತು ಸಂಜೆ ಕಡೆ ತೊಗೊಂಡೋಗೋದಕ್ಕೆ ಸ್ವಲ್ಪ ತಡ ಮಾಡೇ ಬಂದಿದ್ದೀನಿ. 6:30 ಆ ಟೈಮ್ ಆಗಿತ್ತು ಸ್ನೇಹಿತರೆ. 6:30ಗೆ ವಾತಾವರಣ ಬಂದುಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಒಂದು ಕ್ಲಿಪ್ಪಿಂಗ್ಸ್ ಹಾಗೆ ತಗೊಂಡೆ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಿಯಲಾಗಿ ನೋಡೋದಕ್ಕಂತೂ ಅಷ್ಟು ಕಣ್ಣಿಗೆ ಖುಷಿ ಅಂದರೂ ಖುಷಿ ಅನ್ನಿಸ್ತಾ ಇತ್ತು ಸ್ನೇಹಿತರೆ. ಈ ರೀತಿ ಎಲ್ಲ ನೋಡೋದಕ್ಕೆ ಸಾಧ್ಯ ಅಂದರೆ ಹಳ್ಳಿಲಿದ್ದಾಗೆ ಹೆಚ್ಚಿಗೆ ಚಿಕ್ಕ ಮಕ್ಕಳಿದ್ದಾಗ ಈ ರೀತಿಯಾಗಿ ನಾವೆಲ್ಲ ನೋಡ್ತಾ ಇರ್ತಿದ್ವಿ. ಇವಾಗ ಅಂದರೆ ಅದೆಲ್ಲ ಅಷ್ಟಿಲ್ಲ, ಯಾಕಂದರೆ ಎಲ್ಲ ಮನೆ ಒಳಗಡೆನೇ ಅಲ್ವಾ, ಅದಕ್ಕೋಸ್ಕರ. ಹಾಗೆಯೇ ಹೂಗಳೆಲ್ಲ ಅರಳಿದೆ ನಮ್ಮ ಗಿಡದಲ್ಲಿ. ಪ್ಯಾಂಟ್ ಎಲ್ಲ ಸ್ವಲ್ಪ ಗಾಳಿಗೆಲ್ಲ ಒಣಗಿಕೊಂಡಿತ್ತು, ಬೆಲ್ಟ್ ಹತ್ರ ಮಾತ್ರ ಸ್ವಲ್ಪ ಹಸಿತ್ತು. ತೊಗೊಂಡು ಬಂದು ಒಳಗಡೆ ಹಾಕೋಣ ಅಂಥೇಳಿ ಹಾಕೋದಕ್ಕೆ ತೊಗೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಒಂದೊಂದು ಸಲ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಈ ಗುಲ್ಬರ್ಗದಲ್ಲಿ ಸ್ನೇಹಿತರೆ ನಾನು ಏನು ಅಂದ್ಕೊಳ್ತೀನಪ್ಪ ಅಂದರೆ ಮಳೆ ಹೆಚ್ಚಿಗೆ ಬರಲಪ್ಪ ದೇವ್ರೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಏನಕ್ಕೆ ಗೊತ್ತಾ, ಬೇಸಿಗೆ ಕಾಲದಲ್ಲಿ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಸ್ನೇಹಿತರೆ. ಈ ಬಿಸಿಲು ಮಳೆ ಏನಾದರೂ ಕಡಿಮೆ ಹೋದ ಸಲ ಮಳೆ ಕಡಿಮೆ ಬಂದ್ರಿಂದನೇ ಈ ವರ್ಷ ಬೇಸಿಗೆಯಲ್ಲಿ ತುಂಬಾ ಬಿಸಿಲು ಅಂದರೆ ಬಿಸಿಲು. ಅದಕ್ಕೋಸ್ಕರ ಮಳೆ ಚೆನ್ನಾಗಿ ಸಮೃದ್ಧಿಯಾಗಿ ಬಂದು ಆ ಭೂಮಿ ತಾಯಿ ಎಲ್ಲ ತಂಪಾಗಿ ಭೂಮಿ ಮೇಲಿರುವಂಥ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ನಮ್ಮೂರ ಕಡೆ ಮಳೆನೇ ಬರ್ತಾ ಇಲ್ಲ, ಏನು ಮಾಡಲಿ ಸ್ನೇಹಿತರೆ. ಕಡಲೆ ಗಿಡ ಎಲ್ಲ ಒಣಗ್ತಾ ಇದೆ, ಮಳೆ ಬರ್ತಾ ಇಲ್ಲಮ್ಮ, ನಮಗೆ ಸ್ವಲ್ಪ ಮಳೆ ಕಳಿಸ್ರಿ ಅಂತ ಹೇಳ್ತಾ ಇರ್ತಾರೆ. ಬಂದು ತೊಗೊಂಡೋಗ್ರಪ್ಪ, ಕರ್ಕೊಂಡೋಗ್ರಿ ನಿಮ್ಮೂರಿಗೂ ಅಂತ ಹೇಳ್ತಾ ಇರ್ತೀನಿ ತಮಾಷೆಗೆ. ಹೀಗೆ ನಡೀತಾ ಇರುತ್ತೆ ಸ್ನೇಹಿತರೆ.